ನಮಸ್ಕಾರ ಮಿತ್ರರೆ. ನಾವು ಪಂಕ್ಚುಯೇಷನ್ ಮಾರ್ಕ್ ಈ ಸೀರೀಸ್ನಲ್ಲಿ ಅಭ್ಯಾಸ ಮಾಡ್ತಾ ಫುಲ್ ಸ್ಟಾಪ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಸುಮಾರು ಒಂದು 30 ನಿಮಿಷದ ಆಡಿಯೋ ಆಗಿಬಿಟ್ಟಿದೆ ಅನಿಸುತ್ತೆ. ಆದರೆ ಬಹಳ ಇಂಪಾರ್ಟೆಂಟ್ ಇದೆ ಮತ್ತು ನಾವೆಲ್ಲರೂ ಮೋಸ್ಟ್ ಆಫ್ ದ ಟೈಮ್ಸ್ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ನೆನಪಿಟ್ಟು ಮಿಕ್ಕಿದ್ದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂದ ತಕ್ಷಣ ಕಾನೂನಿಲ್ಲ ಅಂತಾಗಲ್ಲ. ಯಾವುದೋ ಒಂದು ಒಳ್ಳೆಯ ಪುಸ್ತಕ ಸಿಕ್ಕಿದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಸೊ ನಮ್ಮ ಹತ್ರ ಗೊತ್ತಿರಬೇಕು. ಯಾಕೆಂದರೆ ನಾವು ಯಾವಾಗಾದರೂ ಯಾವುದಾದ್ರು ಒಂದು ಪುಸ್ತಕ ಬರೆಯುವ ಒಂದು ಸೌಭಾಗ್ಯ ಸಿಕ್ಕರೆ ಆವಾಗ ಇವನ್ನೆಲ್ಲ ಡೆಫಿನೆಟ್ಲಿ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ, ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಪುಸ್ತಕ ಬರೆದ್ಬಿಟ್ರೆ ಒಂದು ರೆಕಾರ್ಡ್ ಆಗುತ್ತೆ. ಯಾರ್ಯಾರ ಕೈಗೆ ಸಿಗುತ್ತೆ, ಜ್ಞಾನಿಗಳ ಕೈಗೆ, ಅವರೆಲ್ಲ ಬೈಕೊಂಡು ಹೋಗ್ತಾರೆ. ಇಲ್ಲದಿದ್ದರೆ ಅದರ ಗಮನ ಇರಬೇಕು. ಸೊ ನೆಕ್ಸ್ಟ್ ನಾವು ಈ ಸರಣಿಯಲ್ಲಿ ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಮಾರ್ಕ್ ಅನ್ನೋದನ್ನು ನೋಡೋಣ. ಈ ಇಂಟ್ರಾಗೇಟಿವ್ ಮಾರ್ಕ್, ಕ್ವಶನ್ ಮಾರ್ಕ್ ನಮಗೆಲ್ಲ ತಿಳಿದಂತೆ ಒಂದು ಪ್ರಶ್ನೆಯ ಕೊನೆಗೆ ಅಥವಾ ಪ್ರಶ್ನೆಯನ್ನು ಕೊನೆಗೊಳಿಸುವಾಗ ಉಪಯೋಗಿಸುವ ಚಿಹ್ನೆ ಅಂತಾಗತ್ತೆ. ಫುಲ್ ಸ್ಟಾಪ್, ನಾನು ಹೋದ ಸರಿ ನೀವು ಹೇಳಿದ್ದೆ, ಫುಲ್ ಸ್ಟಾಪನ್ನು ನಾವು ಒಂದು ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಥವಾ ಒಂದು ಅಸರ್ಟಿವ್ ಸೆಂಟೆನ್ಸಿಗೆ ಬಳಸ್ತೀವಿ ಅಂತ ಹೇಳಿದ್ದೆ. ಹಾಗಾದರೆ ಈ ಎಕ್ಸ್ಕ್ಲಮೇಟರಿ ಮತ್ತು ಇಂಟ್ರಾಗೇಟಿವ್ ಎರಡು ಇರುತ್ತೆ. ಅದರಲ್ಲಿ ಇಂಟ್ರಾಗೇಟಿವ್ ಅಂತ ಏನಿದೆಯೋ, ಎರಡು ನಮೂನೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ನಾವು ಕಲ್ತಿದ್ದೀವಿ ಡೀಟೇಲ್ ಆಗಿ. ಆ ಎರಡೂ ತರಹದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೊನೆಗೊಳ್ಳುವ ಹೊತ್ತಿಗೆ ನಮಗೆ ಈ ಇಂಟ್ರಾಗೇಟಿವ್ ಮಾರ್ಕ್, ಕ್ವಶನ್ ಮಾರ್ಕನ್ನು ನಾವು ಬಳಸಬೇಕು. ಎಕ್ಸಾಂಪಲ್, ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ಕ್ವಶನ್ ಮಾರ್ಕ್. ಇದು ಆದಮೇಲೆ ಎಂದಿಗೂ ನಾವು ಫುಲ್ ಸ್ಟಾಪ್ ಬಳಸಲಿಕ್ಕಿಲ್ಲ. ಕ್ವಶನ್ ಮಾರ್ಕ್ ಆದಮೇಲೂ ನಾವು ಒಂದೊಂದು ಸರಿ ಪೆನ್ ಹಾಕ್ಬಿಡ್ತೀವಿ, ಒಂದು ಟಿಕ್ಕೆ ಇಟ್ಬಿಡ್ತೀವಿ. ಇಲ್ಲ, ಕ್ವಶನ್ ಮಾರ್ಕ್ ಅಂದರೆ ಅದರಲ್ಲಿ ಏನು ಬರ್ತಾ ಇದೆ, ಒಂದು ಅಜ್ಜನ ಕೋಲು, ಕೆಳಗೊಂದು ಟಿಕ್ಕಿ, ಅಷ್ಟೇ ಬಿಟ್ಟರೆ ಮತ್ತೊಂದು ಏನೋ ಫುಲ್ ಸ್ಟಾಪ್ ಕೊಡೋವಾಗಿಲ್ಲ. ಕೆಲವೊಬ್ರು ಟೈಪ್ ಮಾಡಬೇಕಾದ್ರೂ ಈ ತಪ್ಪು ಮಾಡ್ತಾರೆ, ಇದು ಮಾಡಲಿಕ್ಕಿಲ್ಲ. ಆಮೇಲೆ ವಾಟ್ ಈಸ್ ಯುವರ್ ಗುಡ್ ನೇಮ್? ಕ್ವಶನ್ ಮಾರ್ಕ್. ಅಥವಾ ವಾಟ್ ಈಸ್ ಯುವರ್ ಗುಡ್ ನೇಮ್ ಹಿ ಆಸ್ಕ್ಡ್ ಅಂತ ಇರ್ಬೋದು. ಸೊ ವಾಟ್ ಈಸ್ ಯುವರ್ ಗುಡ್ ನೇಮ್ ಅನ್ನುವಾಗ ಕ್ವಶನ್ ಮಾರ್ಕ್ ಬರುತ್ತೆ, ಎರಡೂ ಕಡೆ ಇನ್ವರ್ಟೆಡ್ ಕಾಮಾಸ್ ಬರುತ್ತೆ, ಕೊಟೇಷನ್ ಮಾರ್ಕ್ಸ್. ಕ್ವಶನ್ ಮಾರ್ಕ್ ಆದಮೇಲೆ ಈ ಕಡೆ ಬಲಗಡೆದ್ದು ಇನ್ವರ್ಟೆಡ್ ಕಾಮಾಸ್ ಬರುತ್ತೆ. ಆಮೇಲೆ ಹಿ ಆಸ್ಕ್ಡ್, ಫುಲ್ ಸ್ಟಾಪ್. ಇದನ್ನು ನೆನ್ಪಿಡಬೇಕು. ಮತ್ತು ಈ ಎರಡೂ ಪ್ರಶ್ನೆಗಳನ್ನು ಸ್ವಲ್ಪ ಆಳವಾಗಿ ಗಮನಿಸಿದರೆ, ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್ ಅಂದಾಗ ನಿಮಗೆ ಎಸ್ ಆರ್ ನೋ ಅನ್ನುವ ಉತ್ತರ ಬರಲೇಬೇಕು, ಉತ್ತರನೇ ಬರಬೇಕು ಅದರಲ್ಲಿ. ಅದೇ ರೀತಿ ವಾಟ್ ಈಸ್ ಯುವರ್ ಗುಡ್ ನೇಮ್ ಅಂದಾಗ ಅವನು ಅದಕ್ಕೊಂದು ಉತ್ತರ ಇರಲೇಬೇಕು. ಸೊ ಹೀಗೆ ಯಾವುದಾದ್ರು ಪ್ರಶ್ನೆಯಲ್ಲಿ ಉತ್ತರ ಅಪೇಕ್ಷಿತವಿದೆಯೋ, ಉತ್ತರ ಕೊಡುವುದು ಅನಿವಾರ್ಯವಿದೆಯೋ, ಅಂಥ ಪ್ರಶ್ನೆಗಳಿಗೆ ಡೈರೆಕ್ಟ್ ಕ್ವಶನ್ಸ್ ಅಂತಾರೆ. ಸೊ ಕಾನೂನು ಹೇಳುವಾಗ ಅವ್ರು ಹೇಗೆ ಹೇಳ್ತಾರಂದರೆ, ಡೈರೆಕ್ಟ್ ಕ್ವಶನ್ಸ್ ಶುಡ್ ಎಂಡ್ ವಿತ್ ಅನ್ ಇಂಟ್ರಾಗೇಟಿವ್ ಮಾರ್ಕ್ ಅಂತಾರೆ. ಹಾಗಾದರೆ ಇಂಡೈರೆಕ್ಟ್ ಕ್ವಶನ್ಸು ಇದೆಯಾ? ಇಂಡೈರೆಕ್ಟ್ ಕ್ವಶನ್ಸ್ ಅಂದರೆ ಮೊದಲನೇದಾಗಿ ಫಸ್ಟ್ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಕಲಿಬೇಕಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂದರೆ ಕೊಟ್ಟ ವಾಕ್ಯದಲ್ಲಿ ಟೀಚರ್ ಸೇಡ್ ಇಂಟು ಕಾಮಾ ಇಂಟು ಇನ್ವರ್ಟೆಡ್ ಕಾಮಾಸ್ ವಾಟ್ ಈಸ್ ಯುವರ್ ಗುಡ್ ನೇಮ್ ಅಂತಿದ್ದಾಗ, ಇದನ್ನು ಇಂಡೈರೆಕ್ಟ್ ಮಾಡಿ ಅಂದಾಗ ಟೀಚರ್ ಆಸ್ಕ್ಡ್ ವಾಟ್ ಮೈ ಗುಡ್ ನೇಮ್ ವಾಸ್ ಅಥವಾ ವಾಟ್ ಹಿಸ್ ಗುಡ್ ನೇಮ್ ವಾಸ್ ಅಂತ ಮಾಡ್ತಿದ್ವಿ. ಇದು ಪ್ರಶ್ನೆನೇ, ಆದರೆ ಇಂಡೈರೆಕ್ಟ್ ರೂಪದಲ್ಲಿದೆ. ಆವಾಗ ಇದು ಪ್ರಶ್ನೆ ಇದ್ರೂ ನಾವು ಫುಲ್ ಸ್ಟಾಪ್ ಅಂತ ಹೇಳ್ತಾ ಇದ್ವಿ. ಯಾಕೆಂದರೆ ಎಲ್ಲ ನಾವು ಇಂಡೈರೆಕ್ಟ್ ಡೈರೆಕ್ಟ್ ನಿಮ್ಮ ಆಡಿಯೋನ ಸರಿಯಾಗಿ ಇನ್ನೊಂದು ಸರಿ ಕೇಳಿಕೊಂಡ್ರೆ ಎಲ್ಲ ತರಹದ ವಾಕ್ಯಗಳು ಅಸರ್ಟಿವ್ ವಾಕ್ಯಗಳಿಗೆ ಪರಿವರ್ತಿಸಬೇಕು ಅನ್ನುವ ನಿಯಮ ಇದೆ. ಅಸರ್ಟಿವ್ ವಾಕ್ಯ ಪರಿವರ್ತನೆ ಆದ ತಕ್ಷಣ ಯಾವುದೇ ಮಾರ್ಕ್ ಉಳಿಯೋಲ್ಲ, ಕೇವಲ ಫುಲ್ ಸ್ಟಾಪಲ್ಲಿ ಕೊನೆಗೊಳ್ಳುತ್ತೆ. ಇದು ನೆನಪಿಡಬೇಕು. ಸೊ
ಡೈರೆಕ್ಟ್ ಕ್ವಶನ್ಸ್, ಇಂಡೈರೆಕ್ಟ್ ಕ್ವಶನ್ಸಲ್ಲಿ ಯಂತ್ರ ಇದೆ. ಇನ್ನೂ ಒಂದು ನಮೂನೆಯ ನಾವಂತೀವಿ ಇಂಡೈರೆಕ್ಟ್ ಕ್ವಶನ್ಸ್, ಅಥವಾ ಉತ್ತರ ಅನಪೇಕ್ಷಿತವಾದಂತಹ ಪ್ರಶ್ನೆ, ಅಥವಾ ಕೃತಿಯಲ್ಲಿ ಬದಲಾವಣೆ ಮಾಡಿ ಅದರ ಮುಖಾಂತರ ಉತ್ತರ ಹೇಳಬೇಕಾದಂತಹ ಪ್ರಶ್ನೆ, ಕೃತಿ ಪ್ರಧಾನ ಪ್ರಶ್ನೆ ಅಂತಲೂ ಕರೀತಾರೆ. ನೋಡಿ ಹೇಗಿದೆ. ವಿಲ್ ಯು ಪ್ಲೀಸ್ ಎಂಟರ್ ಮೈ ನೇಮ್ ಆನ್ ಯುವರ್ ಮೇಲಿಂಗ್ ಲೀಸ್ಟ್? ವಿಲ್ ಯು ಪ್ಲೀಸ್ ಮೂವ್ ದಟ್ ಗ್ಲಾಸ್? ಈಗ ಒಂದು ಟೇಬಲ್ ತುದಿಗೆ ಒಂದು ಕಾಚಿನ ಲೋಟ ಇಟ್ಟಿದ್ದಾರೆ, ಗ್ಲಾಸ್ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾರೋ ದೊಡ್ಡವರು ಬರ್ತಾ ನಿಮಗೆ ಹೇಳ್ತಾರೆ, ಸ್ವಲ್ಪ ಇದನ್ನು ಸರಿಸ್ತೀಯನಪ್ಪ ಆ ಕಡೆ. ಅಂದರೆ ಉದ್ದೇಶ ಏನಿರುತ್ತೆ? ಹೌದು, ಸರಿಸ್ತೀನಿ ಇದು ಇರುತ್ತೋ, ಅಥವಾ ಆ ಗ್ಲಾಸನ್ನು ಪಕ್ಕಕ್ಕೆ ಸರಿಸ್ಬೇಕು ಅಂತಿರುತ್ತೋ? ಪಕ್ಕಕ್ಕೆ ಸರಿಸ್ಬೇಕು, ಬಿದ್ದೋದೀತು ಅನ್ನುವ ಕಾಳಜಿಯಿಂದ ಹೇಳಿರ್ತಾರೆ. ಅಲ್ಲಿ ಉತ್ತರ ಬಾಯಿಂದ ಅಪೇಕ್ಷಿತ ಇರುವುದಿಲ್ಲ, ಕೃತಿಯಿಂದ ಬೇಕಾಗಿರುತ್ತೆ. ಇಂಥ ಪ್ರಶ್ನೆಗಳನ್ನು ನೀವು ಬರಿಬೇಕಾದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಉಪಯೋಗ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಫುಲ್ ಸ್ಟಾಪಲ್ಲೇ ಕೊನೆಗೊಳಿಸೋದು. ಇದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ನಾವು ಈ ಇಂಟ್ರಾಗೇಟಿವ್ ಪ್ರೊನೌನ್ಗಳನ್ನು ಬಳಸ್ತೀವಿ, ಆದರೆ ವಾಕ್ಯವನ್ನು ಎಕ್ಸ್ಕ್ಲಮೇಟ್ರಿ ರೂಪದಲ್ಲಿ ಬರೆದಿರ್ತೀವಿ. ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸಸ್ ನೀವು ಆಡಿಯೋ ಹೋದರೆ ನಾನು ಆವಾಗ ಒಂದು ಸಾರಿ ಹೇಳಿದ್ದೀನಿ. ಇದು ಹೌ, ವಾಟ್ ಅಂತ ಇರುತ್ತೆ, ಆದರೆ ಅದು ಪ್ರಶ್ನೆ ಅಲ್ಲ. ನೋಡಿ, ಹೌ ಕುಡ್ ಯು ಡೂ ದಿಸ್? ಹೌ ಕುಡ್ ಯು? ಇಷ್ಟು ಕೇಳ್ತಾರೆ. ನೀನು ಹೇಗಪ್ಪ? ಏನೋ ಒಂದು ತಪ್ಪಾಗಿರುತ್ತೆ, ಏನೋ ಒಂದು ಫೇಲ್ ಆಗಿರುತ್ತೆ, ಏನೋ ಒಂದು ಅಚಾತುರ್ಯ ನಡೆದಿರುತ್ತೆ. ಅಯ್ಯೋ, ನಿನ್ನಿಂದ ಹೇಗಾಯ್ತಪ್ಪ? ಹೌ ಕುಡ್ ಯು ಅಂತ ಹೇಳ್ತಾರಲ್ಲ, ಆವಾಗ ಇದು ಪ್ರಶ್ನೆ ಅಲ್ಲ. ಇದರ ಭಾವ ಎಕ್ಸ್ಕ್ಲೇಮೇಷನ್, ಅದರದ್ದಿದೆ, ಉದ್ಗಾರ ಇದೆ ಇದರಲ್ಲಿ. ಅದಕ್ಕೆ ಉದ್ಗಾರ ವಾಚ್ಯದಿಂದ ಕೊನೆಗೊಳಿಸ್ಬೇಕು. ಇನ್ನೊಂದು ಸಾರಿ ನಾವು ಭಾಳ ಹೇಳ್ತಿರ್ತೀವಿ, ನಮಗೆ ಜಗಳ ಗಿಗಳ ಮಾಡಬೇಕಾದ್ರೆ, ಸಿಟ್ಟು ಬಂದಾಗ, ಹೌ ಡೇರ್ ಯು ಟಾಕ್ ಲೈಕ್ ದಿಸ್? ಹೌ ಡೇರ್ ಯು ಕಾಲ್ ಮೀ? ಹೌ ಡೇರ್ ಯು ಡೂ ದಿಸ್? ಹಿಂಗಂತೀವಲ್ಲ, ಅಲ್ಲಿ ಹೌದಿಂದ ಪ್ರಾರಂಭವಾಗಿದೆ. ಹೌ ಡೇರ್, ಹೇಗೆ ಧೈರ್ಯ ಮಾಡಿದೆ ಅಂತ. ಅವಾಗ ಅದನ್ನು ಎಕ್ಸ್ಕ್ಲೇಮೇಟರಿ ಮಾರ್ಕ್ದಿಂದ ಕೊನೆಗೊಳಿಸಬೇಕು, ಕ್ವಶನ್ ಮಾರ್ಕ್ದಿಂದ ಅಲ್ಲ. ಆಮೇಲೆ ಈ ಕ್ವಶನ್ ಮಾರ್ಕನ್ನು ಯಾವುದಾದ್ರೂ ಒಂದು ಹೇಳಿಕೆ ನಾವು ಕೊಟ್ಟಾಗ, ಆ ಹೇಳಿಕೆಯ ಒಂದು ಭಾಗ, ಒಂದು ತುಂಡು ಏನಾದರೂ ಡೌಟ್ಫುಲ್ ಆಗಿದ್ದರೆ, ಬ್ರ್ಯಾಕೆಟ್ ಅಥವಾ ಪ್ಯಾರಂಥೆಸಿಸ್ ಒಳಗಡೆ ಆ ಡೌಟ್ ವಿಚಾರ, ಆ ಡೌಟಿನ ಒಂದು ತುಣುಕೇನಿದೆ, ಅದರ ನೆಕ್ಸ್ಟ್, ವೆರಿ ನೆಕ್ಸ್ಟ್ ಒಂದು ಬ್ರ್ಯಾಕೆಟ್ನಲ್ಲಿ ಕ್ವಶನ್ ಮಾರ್ಕ್ ಇಡಬೇಕು. ಫಾರ್ ಎಕ್ಸಾಂಪಲ್, America was first visited by a white man in AD 1000. in AD 1000 ಹಾಕಿ ನಾವೊಂದು ಇಟ್ಟರೆ ನಮಗೆ AD 1000 ಹೌದೋ ಅಲ್ವೋ ಅನ್ನೋದರ ಅರಿವಿಲ್ಲ ಅಥವಾ ನಿಶ್ಚಿತ ಇಲ್ಲ. ಆವಾಗ ಆ AD 1000 ಅನ್ನೋದ್ರ ಬಗ್ಗೆ ಡೌಟ್ ಇದೆ ಅಂತ ತೋರಿಸ್ಲಿಕ್ಕೆ ಅದಾದ ಮೇಲೆ ಬ್ರ್ಯಾಕೆಟ್ನಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಬೇಕು. ಬ್ರ್ಯಾಕೆಟ್ ಉಪಯೋಗಿಸ್ಬೇಕು, ಮಧ್ಯದಲ್ಲಿ ಒಂದು ಕ್ವಶನ್ ಮಾರ್ಕ್. ಆ AD 1000 ಆದಮೇಲೆ ಕ್ವಶನ್ ಮಾರ್ಕ್ ಆದ ಬ್ರ್ಯಾಕೆಟ್ ಮುಗಿದ ಮೇಲೆ ಫುಲ್ ಸ್ಟಾಪ್ ಕೊಡಬೇಕು. ನಾನು ಹೇಳೋದು ತಿಳಿತಾ ಇದೆಯಾ? Yesterday she visited my house around 9 PM. 9 ಹೌದು ಅಲ್ವೋ ನನಗೆ ಗೊತ್ತಿಲ್ಲ,
ಡೌಟ್ನಲ್ಲಿದ್ದೀನಿ, ಆವಾಗ 9 PM ಆದಮೇಲೆ ಫುಲ್ ಸ್ಟಾಪ್ ಕೊಡಲಿಕ್ಕಿಲ್ಲ. ಒಂದು ಬ್ರ್ಯಾಕೆಟ್ ಸ್ಟಾರ್ಟ್ ಮಾಡೋದು, ಕ್ವಶನ್ ಮಾರ್ಕ್ ಹಾಕೋದು, ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡೋದು, ಆಮೇಲೆ ಫುಲ್ ಸ್ಟಾಪ್ ಇಡೋದು. ಈ ರೀತಿ ಮಾಡೋದು. ದ ಕ್ರೌಡ್ ನಂಬರ್ಡ್ ಅಂದರೆ ದೇರ್ ವೇರ್ ಅರೌಂಡ್ 950 ಸ್ಟೂಡೆಂಟ್ಸ್ ಅಂದಾಗ 950 ಮೇಲೆ ಡೌಟ್ ಇದೆ ಅಂದ್ಕೊಳ್ಳಿ. 950 ಆದ ತಕ್ಷಣ ಒಂದು ಬ್ರ್ಯಾಕೆಟ್ ಹಾಕಿ ಕ್ವಶನ್ ಮಾರ್ಕ್ ಇಡೋದು. ಯಾಕೆಂದರೆ ಇಲ್ಲಿ ಫುಲ್ ಸ್ಟಾಪ್ ಬರಲ್ಲ, ಯಾಕಂದರೆ ಇದು ಕೊನೆ ಅಲ್ಲ ನೋಡಿ. 950 ಡೌಟ್ ಬಂತು ನಿಮಗೆ. ಸೊ 950 ಆದಮೇಲೆ ಸ್ಟೂಡೆಂಟ್ಸ್ ಅಂದಿದ್ದೀರಾ, ಅಲ್ಲಿಗೆ ಸೆಂಟೆನ್ಸ್ ಮುಗಿಯುತ್ತೆ. ಸ್ಟೂಡೆಂಟ್ಸ್ ಆದಮೇಲೆ ಫುಲ್ ಸ್ಟಾಪ್ ಕೊಡಬೇಕು. ಇದು ನೆನಪಿಡಬೇಕು. ಆಮೇಲೆ ಕೆಲವೊಂದು ಸಾರಿ ನಾವು ಹೇಳೋದಿದೆ, ದ ಟ್ರೈನ್ ಕೇಮ್ ಲೇಟ್ ರಿಯಲಿ ಅಂತ ಕೇಳ್ತೀವಿ. ಹೌದಾ, ನಿಜವಾಗ್ಲೂ ಅಂತೀವಲ್ಲ. ಹಿ ಕೇಮ್ ಫಸ್ಟ್, ಹಿ ಸ್ಟುಡ್ ಫಸ್ಟ್ ಟು ದ ಸ್ಕೂಲ್, ರಿಯಲಿ ನಿಜವಾಗ್ಲೂ ಅಂತೀವಲ್ಲ. ಆವಾಗ ನಾವು ಎರಡಕ್ಕೂ, ಈ ಸಾದಾ ವಾಕ್ಯಕ್ಕೂ ಪ್ರಶ್ನೆ ಮಾಡ್ತೀವಿ, ಯಾಕೆಂದರೆ ಅದು ನಮ್ಮ ಪ್ರಶ್ನೆಯ ಒಂದು ಭಾಗ ಆಗಿದೆ ಅಂತ. ದ ಟ್ರೈನ್ ಕೇಮ್ ಲೇಟ್ ಕ್ವಶನ್ ಮಾರ್ಕ್, ರಿಯಲಿ ಮತ್ತೊಂದು ಕ್ವಶನ್ ಮಾರ್ಕ್. ನೋಡಿ ಎಷ್ಟು ಅಂದರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಭಾವನೆಗಳಿಗೆ ಹೆಚ್ಚು ಒತ್ತು ಕಮ್ಯುನಿಕೇಷನ್ನಲ್ಲಿ. ಸೊ ಆ ಭಾವ ಗೊತ್ತಾಗಬೇಕು, ಇವನಿಗೊಂದು ಪ್ರಶ್ನೆ ಬಿದ್ದುಬಿಟ್ಟಿದೆ ಮನಸ್ಸಲ್ಲಿ ಅನ್ನೋದು ಗೊತ್ತಾಗಬೇಕು. ಇವನಿಗೆ ಅದು ನಂಬಲಿಕ್ಕೆ ಆಗ್ತಾ ಇಲ್ಲ, ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಹೇಗೆ ತಡವಾಗಿ ಬಂತು, ಸಾಧ್ಯವೇ ಇಲ್ವಲ್ಲ, ಅಥವಾ ಇದು ಸಾಧ್ಯ ಹೌದಾ ಅನ್ನೋದು ಅವನಿಗೆ ಒಂದು ಡೌಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಇನ್ನೊಬ್ಬರಿಗೆ. ಅದಕ್ಕೆ ಇದು ಕೊಡಬೇಕು. ಆಮೇಲೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಒಂದು ವೇಳೆ ಒಂದು ಪ್ರಶ್ನೆ ಅನ್ನೋಕ್ಕಿಂತ ಪ್ರಶ್ನೆಗಳ ಸರಣಿ, ಆವಾಗ ಒಂದು ವೇಳೆ ಅದು ಎಲ್ಲವೂ ಬೇರೆ ಬೇರೆ ಪ್ರಶ್ನೆಯಾಗಿದ್ದರೆ ಹೇಗೆ ಹುಡುಕೋದು? ಬೇರೆ ಬೇರೆ ಪ್ರಶ್ನೆ ಅಂದರೆ ಪ್ರತ್ಯೇಕ ಪ್ರಶ್ನೆ ಕ್ಯಾಪಿಟಲ್ ಲೆಟ್ರಿಂದ ಪ್ರಾರಂಭ ಆಗಬೇಕು, ಯಾಕಂದರೆ ಅದೊಂದು ಹೊಸ ವಾಕ್ಯವಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ದ ಟೀಚರ್ ಆಸ್ಕ್ಡ್ into inverted commas, how large is Delhi? Question mark. What may be its population? Question mark. In which part of India is it located? Question mark. ಇಲ್ಲಿ 3 ಕ್ವಶನ್ ಮಾರ್ಕ್ ಹಾಕಿದ್ದೀವಿ ಮತ್ತು 3 ಪ್ರಶ್ನೆಗಳು ಪ್ರತ್ಯೇಕವಾಗಿವೆ, ಅವುಗಳು ಕ್ಯಾಪಿಟಲ್ ಲೆಟರಿಂದ ಪ್ರಾರಂಭವಾಗ್ತಾ ಇವೆ. ಹೀಗಿದ್ದಾಗ ಸರಿ. ಒಂದು ವೇಳೆ ಇದು ಹೀಗೆ ಇಲ್ಲದೆ ಹೋದಾಗ ನೋಡಿ, ಹೌ ಆರ್ ಯು ಎಕ್ಸ್ಪೆಕ್ಟಿಂಗ್ ಮೀ ಟು ನೋ ದ ಸೈಜ್ ಆಫ್ ಡೆಲ್ಲಿ? ಪಾಪ್ಯುಲೇಷನ್ ಆಫ್ ಡೆಲ್ಲಿ and its location when I do not have an atlas ಅಂದಾಗ ಇಲ್ಲಿ when I do not have an atlas ಕೊನೆಗೆ ಪ್ರಶ್ನೆ ಚಿಹ್ನೆಯನ್ನು ಕೊಡಬೇಕು. ಯಾಕೆ? ಇವೆಲ್ಲ ಇಂಟರ್ಕನೆಕ್ಟೆಡ್ ಕ್ವಶನ್ಸ್ ಕೇಳಿದ್ದು. ಹೌ ಆರ್ ಯು ಎಕ್ಸ್ಪೆಕ್ಟಿಂಗ್ ಮೀ ಟು ನೋ ದ ಸೈಜ್ ಆಫ್ ಡೆಲ್ಲಿ, ಕಾಮ, ಪಾಪ್ಯುಲೇಷನ್ ಆಫ್ ಡೆಲ್ಲಿ, ಕಾಮ, ಲೊಕೇಶನ್ ಆಫ್ ದೆಹಲಿ ಅಥವಾ ಲೊಕೇಶನ್ ಆಫ್ ಇಟ್, ವೆನ್ ಐ ಡು ನಾಟ್ ಹ್ಯಾವ್ ಅನ್ ಅಟ್ಲಾಸ್, ಕ್ವಶನ್ ಮಾರ್ಕ್ ಒಂದೇ ಬರುತ್ತೆ, 3-4 ಕ್ವಶನ್ಗಳು ಬರಲ್ಲ. ಇದರ ಮಧ್ಯದ ಡಿಫ್ರೆನ್ಸನ್ನು ಸರಿಯಾಗಿ ತಿಳ್ಕೊಳ್ಳಿ, ಮನದಟ್ಟು ಮಾಡ್ಕೊಳ್ಳಿ. ಇದೇ ರೀತಿ ಒಂದು ಇಂಟ್ರೆಸ್ಟ್ ಆಗಿರುವಂಥದ್ದು ಯಾವುದು ಅಂದರೆ, ನಿಮಗೆ ಆವಾಗಲೇ ನಾನು ಒಂದು ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ನಮಗೆ ಕ್ವಶನ್ ಮಾರ್ಕ್ ಕೊಟ್ಟ ಮೇಲೂ ಫುಲ್ ಸ್ಟಾಪ್ ಕೊಡುವಂಥ ಒಂದು ಅಭ್ಯಾಸ ಇರುತ್ತೆ. ಅದಿದ್ದರೆ ತಪ್ಪು ಅಂತ ತಿಳ್ಕೊಳ್ಳಿ. ಕ್ವಶನ್ ಮಾರ್ಕ್ ಮುಗಿತಲ್ಲಿ, ಮತ್ತು ಫುಲ್ ಸ್ಟಾಪ್ ಕೊಡ್ತಕ್ಕದ್ದಲ್ಲ. ಎರಡನೇದು, ಡೈರೆಕ್ಟ್ ಇಂಡೈರೆಕ್ಟ್ಗಳನ್ನು ನಾವು ಬರಿಬೇಕಾದ್ರೆ ಈ ತಪ್ಪು ಸಂಭವಿಸೋದು ಹೆಚ್ಚು. ಏನು ಅಂದರೆ, ಈಗ ಕೆಲವೊಂದು ಕೊಟ್ಟ ವಾಕ್ಯಗಳು ಈ ರೀತಿ ಇರುತ್ತೆ. ಸ್ಟಾರ್ಟ್ ಎ ಇನ್ವರ್ಟೆಡ್ ಕಾಮಾಸ್ ಅಥವಾ ಕೊಟೇಶನ್ ಮಾರ್ಕ್, ವಿಲ್ ಯು ಕಮ್ ವಿತ್ ಮೀ ಕ್ವಶನ್ ಮಾರ್ಕ್. ಇಲ್ಲಿ ಕ್ವಶನ್ ಮಾರ್ಕ್ ಆದಮೇಲೆ ಕಾಮ ಕೊಡುವ ಒಂದು ಪದ್ಧತಿ ನಮಗೆ ತಪ್ಪು ಪದ್ಧತಿ ಬಿದ್ದಿರುತ್ತೆ. ಹಾಗೆ ಕೊಟ್ಟರೆ ಅದು ತಪ್ಪು. ಕ್ವಶನ್ ಮಾರ್ಕ್ ಆದ ತಕ್ಷಣ ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್, ಆಮೇಲೆ ಶಿ ಸೇಡ್ ಅಥವಾ ಶಿ ಆಸ್ಕ್ಡ್, ಫುಲ್ ಸ್ಟಾಪ್. ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ ನೋಡಿ. ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ. ವಿಲ್ ಯು ಪ್ಲೀಸ್ ಬರಿಬೇಕಾದ್ರೆ ನಾನು ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಮಾಡಿದ್ದೀನಿ. ಈ ಸೆಂಟೆನ್ಸು ಇಂಟ್ರಾಗೇಟಿವ್ ಇರೋದ್ರಿಂದ ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ ಆದಮೇಲೆ ಇಂಟ್ರಾಗೇಟಿವ್ ಮಾರ್ಕ್ ಹಾಕ್ತೀನಿ, ಕ್ವಶನ್ ಮಾರ್ಕ್. ಅದಾದಮೇಲೆ ಕಾಮಾ ಕೊಡಲಿಕ್ಕಿಲ್ಲ. ಎಂಡ್ ಯುವರ್ ಕೊಟೇಶನ್ ಮಾರ್ಕ್, ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್, ಆಮೇಲೆ ಶಿ ಸೇಡ್ ಅಥವಾ ಶಿ ಆಸ್ಕ್ಡ್, ಫುಲ್ ಸ್ಟಾಪ್. ಈ ಒಂದು ಕ್ವಶನ್ ಮಾರ್ಕ್ ಆದಮೇಲೆ ಕಾಮಾ ಕೊಡುವ ಪದ್ಧತಿ ಅಥವಾ ತಪ್ಪಿದ್ರೆ ಅದನ್ನು ತಿದ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಈಗ ಕೆಲವೊಂದು ಗಾದೆ ಮಾತುಗಳು, ನಾಣ್ಣುಡಿಗಳು ಅಂತಿರ್ತವೆ. ಅವುಗಳನ್ನು ಕನ್ಫರ್ಮ್ ಮಾಡ್ತಾ ಇರ್ತೀವಿ ನಾವು. ಈಗ ನಾಣ್ಣುಡಿಗಳು ಅಂದಾಗ ಇವು ನಮ್ಮದಲ್ಲ ಇದು ಯಾರೋ ಹೇಳಿದ್ದು ನಾಣ್ಣುಡಿಗಳು ಅಥವಾ ವಾಕ್ಯಗಳು. ಅಂದರೆ ಹೆಲ್ತ್ ಈಸ್ ವೆಲ್ತ್, ಡೂ ಆರ್ ಡೈ, ಇಂಥವೆಲ್ಲ ಇರ್ತವೆ. ಇದು ಯಾರ್ಯಾರೋ ಹೇಳಿದ್ದು. ವಿವೇಕಾನಂದರು ಹೇಳಿದ್ದು, ವೇದದಲ್ಲಿದೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು, ಹೀಗೆಲ್ಲ ಇರುತ್ತೆ. ನಮ್ಮದಲ್ಲ ಅದು. ಆವಾಗ ಆದರೆ ನಾವು ಅದನ್ನು ಪ್ರಶ್ನೆ ರೂಪದಲ್ಲಿ ಮಾತಾಡ್ತಾ ಇರ್ತೀವಿ ಯಾವಾಗಲೂ, ಅದನ್ನು ಕೋಟ್ ಮಾಡಿಕೊಂಡು. ಹೇಗೆ ನೋಡಿ, ಹೂ ಫಸ್ಟ್ ಸೇಡ್ ದಿಸ್, ಯಾಕೆಂದರೆ ಆಮೇಲೆ ಅದನ್ನು ನಾವು ನಂದೇ ಅನ್ನೋರು ಹಂಗೆ ಬಳಸ್ತಾ ಇರ್ತೀವಿ. ನನಗೆ ಬೇಕಾಗಿದ್ದೀಗ ಹೂ ಫಸ್ಟ್ ಸೇಡ್ ದಿಸ್. ನನ್ನ ಪ್ರಶ್ನೆ ಇದು, ಹೂ ಫಸ್ಟ್ ಸೇಡ್ ದಿಸ್ ಅಂದು ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅವರಿಗೆ. ಇನ್ವರ್ಟೆಡ್ ಕಾಮಾಸ್ ಕೊಟೇಶನಲ್ಲಿ ಹಾಕಿ, ಹೇಸ್ಟ್ ಬ್ರಿಂಗ್ಸ್ ವೇಸ್ಟ್ ಅಥವಾ ಹೇಸ್ಟ್ ಮೇಕ್ಸ್ ವೇಸ್ಟ್ ಅಂತ ಇದೆ. ಹೇಸ್ಟ್ ಅಂದರೆ ಗಡಿಬಿಡಿ, ಆತುರ. ಮೇಕ್ಸ್ ವೇಸ್ಟ್, ಎಲ್ಲ ಹಾಳು ಮಾಡಿಬಿಡುತ್ತೆ ಅಂತ. ನಿಧಾನವೇ ಪ್ರಧಾನ ಅಂತೀವಲ್ಲ, ಹಾಗೆ ಇಂಗ್ಲೀಷ್ನಲ್ಲಿ ಹೇಸ್ಟ್ ಮೇಕ್ಸ್ ವೇಸ್ಟ್ ಅಂತ. ಸೊ ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್ ಅಂದಾಗ ನಾವು ಮೊದಲೇನು ಹೇಳ್ತಾ ಇದ್ವಿ, ಎಲ್ಲ ಇಂಟ್ರಾಗೇಟಿವ್ ಮಾರ್ಕ್ಸಿಗೆ ಮೊದಲೇ ಕ್ವಶನ್ ಮಾರ್ಕ್ ಕೊಡಿ, ಆಮೇಲೆ ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್ ಅನ್ನಿ ಅಂತ ಇದ್ವಿ. ಇಂಥ ಕೊಟೇಶನ್ಗಳು ನಾಣ್ಣುಡಿಗಳನ್ನು ಹೇಳಬೇಕಾದ್ರೆ ಮತ್ತು ಅದನ್ನು ಕನ್ಫರ್ಮ್ ಮಾಡಬೇಕಾದ್ರೆ, ಅದು ಕ್ವಶನ್ನಲ್ಲಿ ಬಂದಿದ್ದರೆ ಹೂ ಫಸ್ಟ್ ಸೇಡ್ ದಿಸ್ ಯಾವುದು, ಇಂಟು ಇನ್ವರ್ಟೆಡ್ ಕಾಮಾಸ್, ಹೇಸ್ಟ್ ಮೇಕ್ಸ್ ವೇಸ್ಟ್, ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್, ಆಮೇಲೆ ಇಂಟ್ರಾಗೇಟಿವ್ ಚಿಹ್ನೆ. ಇದು ಭಾಳ ಪಿಕ್ಯುಲರ್ ಆಗಿದೆ. ಇದನ್ನು ಒಂದು ನೆನಪಿಡಿ. ಮತ್ತೆ ನಾನು ಯಾವುದಾದ್ರು ಸಿಕ್ಕರೆ ಹೇಳ್ತೀನಿ. ಅದರ್ವೈಸ್ ನಮ್ಮ ನೆಕ್ಸ್ಟ್ ಲೆಸನ್, ನೆಕ್ಸ್ಟ್ ಮಾರ್ಕಿಗೆ ಹೋಗೋಣ. ಮೇ ಬಿ ಕಾಮ ಸ್ವಲ್ಪ ದೊಡ್ಡದಿರೋದು ಅನಿಸುತ್ತೆ, ಅದೇ ಇದೆ, ಅಲ್ಲಿಗೆ ಹೋಗೋಣ. ಥ್ಯಾಂಕ್ ಯು.